ಬೈಲಹೊಂಗಲ ನಗರದ ಹೊಸೂರ ಬೈಲಹೊಂಗಲ ಶ್ರೀ 3000 ಮಠದ ಶ್ರೀ ನೀಲಕಂಠ ಮಹಾಶಿವಯೋಗೀಶ್ವರರ ಜಾತ್ರಾ ಮಹೋತ್ಸವ 2026 ಶಿಕ್ಷಣ ಕ್ಷೇತ್ರದ ಹರಿಕಾರರಾದ ಪೂಜ್ಯ ಶ್ರೀ ಗಂಗಾಧರ ಮಹಾಸ್ವಾಮಿಗಳವರ 73ನೇ ಜಯಂತಿ ಮಹೋತ್ಸವ ಹಾಗೂ ಮಹಾಶಿವರಾತ್ರಿ ಉತ್ಸವ ಫೆಬ್ರವರಿ 13ರಿಂದ 15ರವರೆಗೆ 3000 ಮಠದ ಆವರಣದಲ್ಲಿ ವಿಜೃಂಭಣೆಯಿಂದ ಜರುಗಲಿದೆ ಅಂತ ಮಠದ ಪ್ರಭು ನೀಲಕಂಠ ಮಹಾಸ್ವಾಮೀಜಿ ತಿಳಿಸಿದರು. ನಗರದಲ್ಲಿ ಶನಿವಾರ ಜಾತ್ರಾ ಮಹೋತ್ಸವದ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆಗೊಳಿಸಿ ಮಾತನಾಡಿದಂತಹ ಅವರು 3 ದಿನಗಳ ಕಾರ್ಯಕ್ರಮಕ್ಕೆ ವೈಭವಯುತ ಧಾರ್ಮಿಕ, ಸಾಂಸ್ಕೃತಿಕ ಹಾಗೂ ಸಂಗೀತ ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ ಅಂತ ತಿಳಿಸಿದರು. ಫೆಬ್ರವರಿ 13ರಂದು ಬೆಳಿಗ್ಗೆ 8ಕ್ಕೆ ದೇವರ ಶ್ರೀಗಿಹಳ್ಳಿ ಮಡಿವಾಳೇಶ್ವರ ಮಠದ ವೀರೇಶ್ವರ ಸ್ವಾಮೀಜಿ ಶಟಸ್ಥಲ ಧ್ವಜಾರೋಹಣ ನೆರವೇರಿಸುತ್ತಾರೆ. ಅದೇ ದಿನ ಸಾಯಂಕಾಲ 7 ಗಂಟೆಗೆ ಪೂಜ್ಯ ಶ್ರೀ ಗಂಗಾಧರ ಮಹಾಸ್ವಾಮಿಗಳ 73ನೇ ಜಯಂತಿ ಮಹೋತ್ಸವ ಹಾಗೂ ಪ್ರವಚನ ಮಂಗಲ ಕಾರ್ಯಕ್ರಮ ನಡೆಯಲಿದ್ದು, ಹುಬ್ಬಳ್ಳಿ ಹಾನಗಲ್ 3000 ಮಠದ ಡಾಕ್ಟರ್ ಗುರುಸಿದ್ಧ ರಾಜಯೋಗೀಂದ್ರ ಮಹಾಸ್ವಾಮೀಜಿ ದಿವ್ಯ ಸಾನ್ನಿಧ್ಯವನ್ನು ವಹಿಸುತ್ತಾರೆ. ಫೆಬ್ರವರಿ 14ರಂದು ಸಾಯಂಕಾಲ 7 ಗಂಟೆಗೆ ಗುರುವಂದನಾ ಹಾಗೂ ಸನ್ಮಾನ ಸಮಾರಂಭ ಜರುಗಲಿದ್ದು, ಬೈಲಹೊಂಗಲ ಹುಬ್ಬಳ್ಳಿ ರುದ್ರಾಕ್ಷಿ ಮಠದ ಬಸವಲಿಂಗ ಸ್ವಾಮೀಜಿ ಸಾನ್ನಿಧ್ಯವನ್ನು ವಹಿಸುತ್ತಾರೆ. ಫೆಬ್ರವರಿ 15ರಂದು ಬೆಳಿಗ್ಗೆ 6ಕ್ಕೆ ಶ್ರೀ ನೀಲಕಂಠ ಮಹಾಶಿವಯೋಗೀಶ್ವರರು ಹಾಗೂ ಲಿಂಗೈಕ್ಯ ಶ್ರೀ ಗಂಗಾಧರ ಮಹಾಸ್ವಾಮಿಗಳವರ ಕರ್ತರ ಗದ್ದುಗೆಗಳಿಗೆ ರುದ್ರಾಭಿಷೇಕ, ಸಹಸ್ರ ಬಿಲ್ವಾರ್ಚನೆ ಹಾಗೂ ಪಲ್ಲಕ್ಕಿ ಉತ್ಸವ ನಡೆಯುತ್ತೆ. ಬೆಳಗ್ಗೆ 7 ಗಂಟೆಗೆ ಅಯ್ಯಾಚಾರ ಮತ್ತು ಲಿಂಗದೀಕ್ಷೆ ಕಾರ್ಯಕ್ರಮ ಹಿರೇಮಠ ಸತ್ತಿಗೇರಿ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ಜರುಗುತ್ತೆ. ಸಾಯಂಕಾಲ 4 ಗಂಟೆಗೆ ಮಹಾರಥೋತ್ಸವ ನಡೆಯಲಿದೆ ಅಂತ ತಿಳಿಸಿದರು. ಫೆಬ್ರವರಿ 13ರಂದು ಸಾಯಂಕಾಲ 7 ಗಂಟೆಗೆ ಬಿಗ್ ಬಾಸ್ ಖ್ಯಾತಿಯ ರಕ್ಷಿತಾ ಶೆಟ್ಟಿ, ಪ್ರಥಮ, ಅಶ್ವಿನಿ ಗೌಡ, ಸುಷ್ಮಿತಾ ಗೌಡ ಹಾಗೂ ಜಾಹ್ನವಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಫೆಬ್ರವರಿ 14ರಂದು ಸಾಯಂಕಾಲ 7 ಗಂಟೆಗೆ ಕನ್ನಡ ಚಿತ್ರರಂಗದ ಮೆಲೋಡಿ ಕಿಂಗ್ ಖ್ಯಾತಿಯ ಹೆಸರಾಂತ ಹಿನ್ನೆಲೆ ಗಾಯಕ ರಾಜೇಶ್ ಕೃಷ್ಣನ್ ತಂಡದಿಂದ ಸಂಗೀತ ಸಂಜೆ ನಡೆಯಲಿದ್ದು, ರಾಜೇಶ್ ಕೃಷ್ಣನ್, ಸಂತೋಷ್ ದೇವ್ ಹಾಗೂ ಪೃಥ್ವಿ ಭಟ್ ಉಪಸ್ಥಿತರಿರುತ್ತಾರೆ. ಪುರಸಭೆ ಮಾಜಿ ಉಪಾಧ್ಯಕ್ಷ ಮಹಾಂತೇಶ ತುರಮುರಿ ಮಾತನಾಡಿ, ಬೈಲಹೊಂಗಲ ನಾಡಿನ ಧಾರ್ಮಿಕ, ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಬೆಳವಣಿಗೆಯಲ್ಲಿ 3000 ಮಠದ ಕೊಡುಗೆ ಅಪಾರವಾಗಿದೆ ಅಂತ ಹೇಳಿದರು. ಈ ವೇಳೆ ಶಿವಾನಂದ ಬಡ್ಡಿಮನಿ, ಮಲ್ಲಯ್ಯ ಶೀಲಯ್ಯನವರ ಮಠ, ಸುಭಾಸ ತುರಮರಿ, ಎನ್ಎಸ್ ಚಿಲಮೂರ, ಎಂಸಿ ಹೇಮಗಿರಿ ಮಠ, ಬಸವರಾಜ ದೊಡಮನಿ ಸೇರಿದಂತೆ ಉಪನ್ಯಾಸಕರು, ಶಿಕ್ಷಕರು, ಗಣ್ಯರು ಹಾಗೂ ಸದ್ಭಕ್ತರು ಉಪಸ್ಥಿತರಿದ್ದರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಮ್ಮ ಬೈಲಹೊಂಗಲ ಶ್ರೀ 3000 ಮಠದ ಕರ್ತೃಗಳಾದಂತಹ ಶ್ರೀ ನೀಲಕಂಠ ಮಹಾಶಿವಯೋಗಿಗಳ ಹಾಗೂ ಶಿಕ್ಷಣ ಕ್ಷೇತ್ರದ ಹರಿಕಾರರಾದ ಗಂಗಾಧರ ಮಹಾಸ್ವಾಮಿಗಳವರ 73ನೆಯ ಜಯಂತಿ ಮಹೋತ್ಸವ ಹಾಗೆ ಮಹಾಶಿವರಾತ್ರಿ ಉತ್ಸವ 2026ನೆಯ ಕಾರ್ಯಕ್ರಮ ಬಹಳಷ್ಟು ವಿಜೃಂಭಣೆಯಿಂದ ಈಗಾಗಲೇ ಪ್ರಾರಂಭಗೊಂಡಿದೆ. ಮೊನ್ನೆ 5ನೇ ತಾರೀಕಿನಿಂದ ಶ್ರೀ ಶಟಸ್ಥಲಜ್ಞಾನಿ ಚನ್ನಬಸವಣ್ಣನ ಪುರಾಣ ಪ್ರವಚನ ಪ್ರಾರಂಭಗೊಂಡಿದ್ದು, ನಿತ್ಯಲೂ ಕೂಡ ಸಾವಿರಾರು ಜನರು ಆ ಪ್ರವಚನವನ್ನು ಆಲಿಸ್ತಾ ಇದ್ದಾರೆ, ಮಹಾಪ್ರಸಾದವನ್ನು ಸವಿತಾ ಇದ್ದಾರೆ. ಇನ್ನು ವಿಶೇಷವಾಗಿರುವಂತಹ ಕಾರ್ಯಕ್ರಮಗಳಂದ್ರೆ, ನಾವು 12ನೇ ತಾರೀಕು ವಿಶೇಷವಾಗಿ ಕ್ರೀಡೆಗೆ ಒತ್ತನ್ನು ಕೊಡುವ ನಿಟ್ಟಿನಲ್ಲಿ ಸಂಗ್ರಾಮ್ ಕಲ್ಲು ಎತ್ತುವಂತಹ ಒಂದು ಸ್ಪರ್ಧೆಯನ್ನ ಎಲ್ಲ ಭಕ್ತರು ಕೂಡ ಹಮ್ಮಿಕೊಂಡಿದ್ದಾರೆ. ಆ ಸಂಗ್ರಾಮ್ ಕಲ್ಲಿನ ಒಂದು ವಿಶೇಷವಾಗಿರುವಂತಹ ಎತ್ತುವ ಸ್ಪರ್ಧೆಯನ್ನು ಇಟ್ಕೊಂಡು ಎಲ್ಲ ಸ್ಪರ್ಧೆಗಳಿಗೂ ಕೂಡ ಕ್ರೀಡಾಸಕ್ತರಿಗೆ ಒಂದು ಆಕರ್ಷಣೀಯವಾಗುವ ರೀತಿಯಲ್ಲಿ ಅದನ್ನ ತಯಾರಿ ಮಾಡಿಕೊಂಡಿದ್ದಾರೆ. ಆ ನಂತರ 13ನೇ ತಾರೀಕು ಅವತ್ತು ಬೆಳಗಿನ ಜಾವ ಶಟಸ್ಥಲ ಧ್ವಜಾರೋಹಣ, ಆನಂತರ ಸಾಯಂಕಾಲ ಪೂಜ್ಯ ಗಂಗಾಧರ ಮಹಾಸ್ವಾಮಿಗಳವರ ಜಯಂತಿ ಮಹೋತ್ಸವದ ನಿಮಿತ್ತ ಅವತ್ತು ನಾಡಿನ ಹಲವಾರು ಹಿರಿಯ ಪರಮ ಪೂಜ್ಯರು, ಹಲವಾರು ಗಣ್ಯ ವ್ಯಕ್ತಿಗಳು ಅಂದ್ರೆ ಸಭಾಪತಿಗಳಾಗಿರುವಂತಹ ನಮ್ಮ ಬಸವರಾಜ್ ಹೊರಟ್ಟಿಯವರು, ಹಾಗೆ ನಮ್ಮ ಶ್ರೀಮಠದ ವೆಬ್ಸೈಟ್ ಅನ್ನು ಉದ್ಘಾಟನೆಗೊಳಿಸಲಿಕ್ಕೆ ಭಾಜಪದ ರಾಜ್ಯಾಧ್ಯಕ್ಷರಾಗಿರುವಂತಹ BY ವಿಜೇಂದ್ರ ಅವರು ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಸಂಸದರಾದಂತಹ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ನಮ್ಮ ಜಗದೀಶ್ ಶೆಟ್ಟರ್ ಅವರಾಗಿರಬಹುದು, ಆನಂತರ ನಮ್ಮ ಕ್ಷೇತ್ರದ ಶಾಸಕರಾಗಿರಬಹುದು, ಹಲವಾರು ಗಣ್ಯ ವ್ಯಕ್ತಿಗಳು ಇವತ್ತ ಎಲ್ಲ ಕಾರ್ಯಕ್ರಮಗಳಲ್ಲಿ ಇವತ್ತ ನಮ್ಮ ಊರಿನ ಎಲ್ಲ ಮಾಜಿ ಶಾಸಕರಾಗಿರಬಹುದು, ಹಲವಾರು ಜನ ಗಣ್ಯರು ಎಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವತ್ತಿನ ದಿನ ವಿಶೇಷವಾಗಿ ಶ್ರೀಮಠದಿಂದ ಸುಮಾರು 3 ವರ್ಷಗಳಿಂದ ಕೊಡಮಾಡ್ತಾ ಬಂದಿರುವಂತಹ ನೀಲಕಂಠಶ್ರೀ ಪ್ರಶಸ್ತಿಯನ್ನ ನಾವೆಲ್ಲರೂ ಕೂಡ ಕೊಡಮಾಡ್ತಾ ಇದ್ದೇವೆ. ನಮ್ಮ ಲೇಕ್ ಮ್ಯಾನ್ ಆಫ್ ಇಂಡಿಯಾ ಅಂತ ಹೇಳಿ ಇವತ್ತು ಕರೆಸ್ಕೊಂಡಂತಹ ಶ್ರೀ ಆನಂದ್ ಮಲ್ಲಿಗವಾಡ್ ಅವರಿಗೆ ನೀಲಕಂಠಶ್ರೀ ಪ್ರಶಸ್ತಿಯನ್ನ ನಾವು ಕೊಡ್ತಾ ಇದ್ದೇವೆ.
ಅವರ ಆ ಕಾರ್ಯಕ್ರಮಗಳು 13ನೇ ತಾರೀಕು ನಡೆದ್ರೆ 14ನೇ ತಾರೀಕಿನ ದಿವಸ ವಿಶೇಷವಾಗಿ ಅವತ್ತಿನ ದಿನ ನಮ್ಮ ಎಲ್ಲ ಭಕ್ತರು ಒಡಗೂಡಿ ಗುರುವಂದನೆಯನ್ನ ಸಲ್ಲಿಸುವಂತಹದ್ದು, ತುಲಾಭಾರ ಸೇವೆಗಳನ್ನ ಮಾಡುವಂತಹದ್ದು, ಸುವರ್ಣ ಕಿರೀಟ ಪೂಜಾ ಕಾರ್ಯಕ್ರಮಗಳು ಅವತ್ತಿನ ದಿನ ಆ ವೇದಿಕೆಯ ಮೇಲೆ ಹಲವಾರು ಪರಮ ಪೂಜ್ಯರು, ಈ ನಾಡಿನ ಎಲ್ಲ ಹಿರಿಯರು, ಹಲವಾರು ಗಣ್ಯರು ಎಲ್ಲರೂ ಸೇರಿ ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಹಳಷ್ಟು ವಿಜೃಂಭಣೆಯಿಂದ 14ನೇ ತಾರೀಕಿನ ದಿವಸ ಮಾಡ್ತಾ ಇದ್ದಾರೆ. 15ನೇ ತಾರೀಕಿನಂದು ವಿಶೇಷವಾಗಿ ಪಲ್ಲಕ್ಕಿ ಉತ್ಸವ, ಹಾಗೆ ಶ್ರೀಮಠದ ಕರ್ತೃ ಆಗಿರುವಂತಹ ನೀಲಕಂಠ ಶಿವಯೋಗಿಗಳ ಒಂದು ರಥೋತ್ಸವವೂ ಕೂಡ 15ನೇ ತಾರೀಕು ಸಾಯಂಕಾಲ 4 ಗಂಟೆಗೆ ಜರುಗುತ್ತಾ ಇದೆ. ಈ ಎಲ್ಲ ಕಾರ್ಯಕ್ರಮಗಳು ಆಧ್ಯಾತ್ಮದ ಕಾರ್ಯಕ್ರಮಗಳಾದ್ರೆ ಒಂದಿಷ್ಟು ಎಲ್ಲ ಜನರ ಮನರಂಜನೆಗೋಸ್ಕರ ಒಂದಿಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ 13ನೇ ತಾರೀಕಿನಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಒಂದಿಷ್ಟು ಮೆರಗನ್ನ ನೀಡಲಿಕ್ಕೆ ತಾರಾ ಬಳಗ ಎಲ್ಲವೂ ಕೂಡ ಆಗಮಿಸ್ತಾ ಇದ್ದಾರೆ. ಬಿಗ್ ಬಾಸಿನ ವಿಶೇಷವಾಗಿರುವಂತಹ ಮೊನ್ನೆ ಗೆದ್ದಂತಹ ರಕ್ಷಿತಾ ಶೆಟ್ಟಿ ಆಗಿರಬಹುದು, ಜಾಹ್ನವಿ ಆಗಿರಬಹುದು, ಅಶ್ವಿನಿ ಗೌಡ ಆಗಿರಬಹುದು, ಆಮೇಲೆ ಹಿಂದೆ ಬಿಗ್ ಬಾಸ್ ನಲ್ಲಿ ಇದ್ದಂತಹ ಪ್ರಥಮ ಆಗಿರಬಹುದು, ಆ ನಂತರ ಹೀಗೆ ಹಲವಾರು ಜನ ತಾರಾ ಬಳಗ ಇವತ್ತು ಆ ವೇದಿಕೆ ಮೇಲೆ ಇರ್ತದೆ. ಒಂದಿಷ್ಟು ಕಾರ್ಯಕ್ರಮಗಳ ಮುಗಿದ ನಂತರ 13ನೇ ತಾರೀಕಿನಂದು ವಿಶೇಷವಾಗಿ ಅವತ್ತು ಜಿ ಕನ್ನಡದ ವಾಹಿನಿಯಲ್ಲಿ ಮೆಂಟರ್ ಆಗಿರುವಂತಹ ರುದ್ರಾ ಮಾಸ್ಟರ್ ಅನ್ನುವಂತಹ ಅದ್ಭುತ ನೃತ್ಯ ಸಂಯೋಜಕರು ಇವತ್ತು ಅವರಿಂದ ಸುಮಾರು 2 ತಾಸುಗಳ ಕಾಲ ವಿತ್ ಪ್ರಾಪರ್ಟಿಗಳನ್ನು ಮೂಲಕ ವಿಶೇಷವಾಗಿರುವಂತಹ ನೃತ್ಯ ಒಂದು ವೈಭವವನ್ನ ನಮ್ಗೆಲ್ಲರೂ ಕೂಡ ಕೊಡಲಿದ್ದಾರೆ. ಆನಂತರ 14ನೇ ತಾರೀಕಿನ ದಿವಸ ಈ ನಾಡಿನ ಶ್ರೇಷ್ಠ ಹಿನ್ನೆಲೆ ಗಾಯಕರಾಗಿರುವಂತಹ ರಾಜೇಶ್ ಕೃಷ್ಣನ್ ಅವರು ಒಂದು ನೇರ ಸಂಗೀತ ಕಾರ್ಯಕ್ರಮವನ್ನ ನಮ್ಗೆಲ್ಲರಿಗೂ ಕೂಡ ಉಣಬಡಿಸಲು ತಯಾರಾಗಿದ್ದಾರೆ ಅನ್ನುವಂಥದ್ದನ್ನ ನಾ ಈ ಮೂಲಕ ಎಲ್ಲರಿಗೂ ಕೂಡ ತಿಳಿಪಡಿಸ್ತಾ ಇದ್ದೇನೆ. ಈ ಎಲ್ಲ ಪುಣ್ಯಮಯ ಕಾರ್ಯಕ್ರಮಗಳಿಗೆ ಭಕ್ತಾದಿಗಳಾಗಿರುವಂತಹ ತಾವೆಲ್ಲರೂ ಕೂಡ ತನು ಮನ ಧನದಿಂದ ತಾವೆಲ್ಲರೂ ಕೂಡ ಬಂದು ಸೇವೆಯನ್ನ ಗೈದು, ಅದೇ ರೀತಿ ತಾವೆಲ್ಲರೂ ಕೂಡ ಈ ಜಾತ್ರೆಯ ಪುಣ್ಯಮಯ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಿ ತಮ್ಮ ಜೀವನವನ್ನ ಸಾರ್ಥಕಗೊಳಿಸಿಕೊಳ್ಳಬೇಕು ಅನ್ನುವಂತಹದನ್ನ ಈ ಮೂಲಕ ತಮಗೆಲ್ಲರೂ ಕೂಡ ನಾನು ತಿಳಿಪಡಿಸ್ತೇನೆ. ಎಲ್ಲರಿಗೂ ಕೂಡ ಅನಂತ ಶರಣಾರ್ಥಿಗಳೊಂದಿಗೆ ಸ್ವಾಗತವನ್ನ ಕೋರ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು.